ಎಕ್ಸ್ಕ್ಯೂಸ್ ಮೀ ದರ್ಶನ್ ಅವರೇ, ಇದ್ರ ಬಗ್ಗೆ ಮಾತನಾಡ್ತೀರಾ? ನಿಮ್ಮ ಫ್ಯಾನ್ಸ್ ಬಗ್ಗೆ ಸ್ವಲ್ಪ ಮಾತನಾಡಿ. ಕಾಟೇರನಿಗೆ ಖಡಕ್ ಆಗಿಯೇ ಕಟಾರಿ ಸುಂದ್ರಿ ಬೆಂಡೆತ್ತಿದ್ದಾರೆ ರಮ್ಯಾ ಅವರು. ದರ್ಶನ್ ಬಗ್ಗೆ ಕಡ್ಡಿ ಮುರಿದಂತೆ ನಟಿ ರಮ್ಯಾ ಮಾತನಾಡಿದ್ದಾರೆ. ದರ್ಶನ್ಗೆ ಅವರ ಫ್ಯಾನ್ಸ್ ಆಟಾಟೋಪದ ಬಗ್ಗೆ ಗೊತ್ತಿಲ್ಲ, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವ್ರ ಥರ ಇರ್ತಿದ್ದಾರೆ ದರ್ಶನ್ ಅವರು. ಸುಮ್ಮನೆ ಇರೋದಕ್ಕೆ ಮಾತನಾಡಿ. ದರ್ಶನ್ ಇದರ ಬಗ್ಗೆ ಮಾತನಾಡಲೇಬೇಕು ಅಂತ, ಧ್ವನಿ ಎತ್ತಬೇಕು ಅಂತ ರಮ್ಯಾ ಅವರು ಪಣ ತೊಟ್ಟು ಕೂತಿದ್ದಾರೆ. ನಯವಾಗಿಯೇ ದರ್ಶನ್ಗೆ ಡಿಚ್ಚಿ ಕೊಟ್ಟಿದ್ದಾರೆ ಮೋಹಕತಾರೆ ರಮ್ಯಾ ಅವರು. ಇಂಥವರಿಂದಲೇ ಹೆಣ್ಣು ಮಕ್ಕಳು ಸೇಫ್ ಆಗಿಲ್ಲ ಅಂತಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ನೀಡಿದ್ದಾರೆ. ದರ್ಶನ್ ಅವರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ದರ್ಶನ್ ಅವರು. ಸೊ ಈ ಕುರಿತಾಗಿ ಅವ್ರು ಮಾಡ್ಬೇಕು. ಐ ಡೋಂಟ್ ಥಿಂಕ್ ದಟ್ ಅವ್ರಿಗೇನ್ ಗೊತ್ತಿಲ್ಲ ಅಂತ ನನಗೇನು ಅನ್ಸಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಫ್ಯಾನ್ ಬೇಸ್ ದಟ್ ದಿ ಎನ್ಕರೇಜ್. ಯಾಕಂದ್ರೆ ಈ ತರ ಮಾಡಿದ್ರೆ ಯಾರು ನಮ್ಮ ಬಗ್ಗೆ ಹೇಳಲ್ಲ, ಯಾರು ಏನ್ ಮಾಡಲ್ಲ ಅಂತ ಇದೇ ತರ ಎಷ್ಟೋ ಜನಕ್ಕೆ ಸೈಲೆನ್ಸು ಮಾಡಿದ್ದಾರೆ. ಯಾಕಂದ್ರೆ ಹೇಳೋರು ಯಾರಾದ್ರೂ ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಕೇಸ್ ವಿಚಾರದಲ್ಲಿ ಅವ್ರನ್ನ ಹೆದರ್ಸೋದು, ಹೊರಗಡೆ ಹೋದಾಗೆಲ್ಲ ಅವ್ರಿಗೆಲ್ಲ ಏನೋ ತೊಂದರೆ ಕೊಡೋದು ಆತರ ಎಲ್ಲ ಮಾಡಿದಾರಲ್ವಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಜನ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ಈ ತರಾನೇ ಮಾಡಿದ್ರೆ ಟ್ರೋಲಿಂಗು ಟಾರ್ಗೆಟ್ ಎಲ್ಲ ಮಾಡಿದ್ರೆ ಸುಮ್ನೆ ಇರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಯಾರಿಗೂ ಹೆದ್ರಲ್ಲ, ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಐ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಅಂಡ್ ನಾನ್ ಯಾವಾಗ್ಲೂ ನನ್ನ ಧ್ವನಿನ ಎತ್ತೀನಿ. ಐ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಜಸ್ಟಿಸ್. ಬಿಕಾಸ್ ಮುಖ್ಯವಾಗಿ ಏನಂದ್ರೆ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ನಾವ್ ಯಾವ ತರ ಸಮಾಜನ ನಾವ್ ಬೆಳೆಸ್ತಾ ಇದ್ವಿ. ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಗ್ಲಿ ಆಫ್ಲೈನ್ ಆಗ್ಲಿ ನೀವ್ ದಿನ ನ್ಯೂಸ್ ಓದ್ತಿರಲ್ವಾ. ಇವಾಗ ದರ್ಶನ್ ಅವರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ದರ್ಶನ್ ಅವರು. ಸೊ ಈ ಕುರಿತಾಗಿ ಅವ್ರು ಮಾಡ್ಬೇಕು. ಐ ಡೋಂಟ್ ಥಿಂಕ್ ದಟ್ ಅವ್ರಿಗೇನ್ ಗೊತ್ತಿಲ್ಲ ಅಂತ ನನಗೇನು ಅನ್ಸಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಫ್ಯಾನ್ ಬೇಸ್ ದಟ್ ದಿ ಎನ್ಕರೇಜ್. ಯಾಕಂದ್ರೆ ಈ ತರ ಮಾಡಿದ್ರೆ ಯಾರು ನಮ್ಮ ಬಗ್ಗೆ ಹೇಳಲ್ಲ, ಯಾರು ಏನ್ ಮಾಡಲ್ಲ ಅಂತ ಇದೇ ತರ ಎಷ್ಟೋ ಜನಕ್ಕೆ ಸೈಲೆನ್ಸು ಮಾಡಿದ್ದಾರೆ. ಯಾಕಂದ್ರೆ ಹೇಳೋರು ಯಾರಾದ್ರೂ ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಕೇಸ್ ವಿಚಾರದಲ್ಲಿ ಅವ್ರನ್ನ ಹೆದರ್ಸೋದು, ಹೊರಗಡೆ ಹೋದಾಗೆಲ್ಲ ಅವ್ರಿಗೆಲ್ಲ ಏನೋ ತೊಂದರೆ ಕೊಡೋದು ಆತರ ಎಲ್ಲ ಮಾಡಿದಾರಲ್ವಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಜನ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ಈ ತರಾನೇ ಮಾಡಿದ್ರೆ ಟ್ರೋಲಿಂಗು ಟಾರ್ಗೆಟ್ ಎಲ್ಲ ಮಾಡಿದ್ರೆ ಸುಮ್ನೆ ಇರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಯಾರಿಗೂ ಹೆದ್ರಲ್ಲ, ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಐ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಅಂಡ್ ನಾನ್ ಯಾವಾಗ್ಲೂ ನನ್ನ ಧ್ವನಿನ ಎತ್ತೀನಿ. ಐ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಜಸ್ಟಿಸ್. ಬಿಕಾಸ್ ಮುಖ್ಯವಾಗಿ ಏನಂದ್ರೆ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ನಾವ್ ಯಾವ ತರ ಸಮಾಜನ ನಾವ್ ಬೆಳೆಸ್ತಾ ಇದ್ವಿ. ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಗ್ಲಿ ಆಫ್ಲೈನ್ ಆಗ್ಲಿ ನೀವ್ ದಿನ ನ್ಯೂಸ್ ಓದ್ತಿರಲ್ವಾ. ಇವಾಗ ದರ್ಶನ್ ಮಾತನಾಡಿ, ದ್ಯಾಟ್ ಈಸ್ ವೆರಿ ಬ್ಯಾಡ್. ನೀವು ಸುಮ್ಮನೆ ಕೂತ್ರೆ ನಡೆಯಲ್ಲ. ದರ್ಶನ್ ಮೌನದ ಬಗ್ಗೆ ನಟಿ ರಮ್ಯಾ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮಗೆ ಹೀಗೆ ಆಗುತ್ತೆ ಅಂದ್ರೆ ಸಾಮಾನ್ಯ ಮಹಿಳೆಯರ ಸ್ಥಿತಿ ಏನು ಅಂತ ಪ್ರಶ್ನೆ ಹಾಕಿದ್ದಾರೆ. ನಾವೇನು ಸುಮ್ಮನೆ ಕತೆ ಹೇಳ್ತಿಲ್ಲ ಇಲ್ಲಿ. ನಟ ದರ್ಶನ್ ಅವರೇ ಬಾಯಿ ಬಿಡಿ ಅಂತಿದ್ದಾರೆ ರಮ್ಯಾ ಅವರು. ನಟ ಸುದೀಪ್, ಯಶ್ ಮನೆಯವರ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಿದ್ದಾರೆ. ಸಣ್ಣ ಪುಟ್ಟ ಮಕ್ಕಳ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ನಿಮ್ಮ ಫ್ಯಾನ್ಸ್. ದಯವಿಟ್ಟು ಈ ಬಗ್ಗೆ ಧ್ವನಿ ಎತ್ತಿ ಅಂತಿದ್ದಾರೆ. ಇದನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕಾ ಹಾಗಾದ್ರೆ? ನಟ ದರ್ಶನ್ ಫ್ಯಾನ್ಸ್ ಬಗ್ಗೆ ನಟಿ ರಮ್ಯಾ ರೊಚ್ಚಿಗೆದ್ದಿದ್ದಾರೆ. ಧರ್ಮಸ್ಥಳ ಕೇಸೇ ಅನ್ಕೊಳ್ಳಿ, ಓಕೆ. ಆ ಹೆಣ್ಮಕ್ಳೆಲ್ಲ ಮಿಸ್ಸಿಂಗ್ ಆಗೋದು ಅಥವಾ ಏನು ಅಲಿಗೇಷನ್ಸ್ ಇದೆಯಲ್ಲ, ರೇಪ್, ಅದೆಲ್ಲ ಏನಕ್ಕಾಗತ್ತೆ ಹೇಳಿ? ಇಂಥ ಮೈಂಡ್ ಸೆಟ್ ಇರೋರಿಂದಾನೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸೊ ಹೀರೋ ಆಗಿದ್ದಾರೆ, ಅವರು ನೋಡಿ ಫಾಲೋವರ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಬಟ್ ಅವರು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪಲ್ವಾ? ಅವ್ರ ಫಾಲೋವರ್ಸ್ ಅದ್ರ ಬಗ್ಗೆ ದರ್ಶನ್ ಅವ್ರು ಮಾತಾಡ್ಲಿಲ್ಲ. ದಟ್ ಇಸ್ ವೆರಿ ಬ್ಯಾಡ್, ದಟ್ ಇಸ್ ವೆರಿ ಕನ್ಸರ್ನಿಂಗ್. ಬಟ್ ನಾನು ಹೇಳ್ದಂಗೆ ಇವ್ರುಗಳು ಹಚ್ಕೊಂಡಿರೋದು ಏನಕ್ಕಂದ್ರೆ ಯಾರು ಮಾತಾಡ್ಬಾರ್ದು ಅಂತ. ಬಟ್ ದೇ ಥಿಂಕ್ ದಟ್ ನಾವೆಲ್ಲ ಹೆದರ್ಕೋತೀವಂತ. ಇಟ್ ಇಸ್ ನಾಟ್ ದ ಕೇಸ್. ಕೆಲವೊಂದಷ್ಟು ಜನ ಹೆದರ್ಕೋಬಹುದು, ಬಟ್ ನಾವೆಲ್ಲ ಹಂಗಲ್ಲ. ಏನೇ ಇದ್ರೂನುವೆ. ಅಂಡ್ ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಯು ಫೀಲ್ ಯು ಹ್ಯಾವ್ ಟು ಫೈಟ್ ಈವನ್ ಮೋರ್. ಬಿಕಾಸ್ ನಾವು ಸುಮ್ನಾಗ್ಬಿಟ್ರೆ ನಮ್ಗೇನೆ ಹಿಂಗ ಆಗತ್ತಂದ್ರೆ ಜಸ್ಟ್ ಇಮ್ಯಾಜಿನ್ ಸಾಮಾನ್ಯ ಹೆಣ್ಮಕ್ಳಿಗೆ ಜೀವನ ಹಿಂಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ.
ಹೌದು. ಸೊ ವಿ ಶುಡ್ ನಾಟ್ ಕೀಪ್ ಕ್ವೈಟ್, ಎಸ್ಪೆಷಲಿ ಹೆಣ್ಮಕ್ಳಾಗಿ ನಾವು ಧೈರ್ಯ ತಗೊಂಡು ವಿ ಹ್ಯಾವ್ ಟು ಫೈಟ್. ಇಟ್ ಇಸ್ ನಾಟ್ ಓಕೆ. ಅಂಡ್ ನಾವೇನು ಸುಮ್ನೆ ಯಾರ ಮೇಲೂ ಕಿರ್ಚಾಡ್ತಾ ಇದೀವ ಅಥವಾ ಏನಾದ್ರು ತಪ್ಪು ಅಥವಾ ಸುಳ್ಳು ಏನಾದ್ರು ಹೇಳ್ತಾ ಇದೀವ? ಇಲ್ವಲ್ಲ. ದಿಸ್ ಇಸ್ ಹ್ಯಾಪನಿಂಗ್, ದಿಸ್ ಇಸ್ ಹ್ಯಾಪನ್ಡ್. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಾವೇನ್ ಸುಮ್ನೆ ಏನೋ ಕತೆ ಹೇಳ್ತಾ ಇದೀವ? ನಾಟ್ ಎಟ್ ಆಲ್. ಅಂಡ್ ಜೋಕ್ ಏನಂದ್ರೆ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಇವರೇ ಗೌರವಿಸಲ್ಲ ಯಾವ ಹೆಣ್ಮಕ್ಳುನುವೆ. ನನ್ನನ್ ಬಿಡಿ, ಸುದೀಪ್ ಯಶು ಓಕೆ ಫೈನ್, ಅವ್ರ ಹೆಂಡತಿ ಮಕ್ಳು ಬಿಟ್ಟಿಲ್ಲ. ಅವ್ರ ಮಕ್ಳ ಬಗ್ಗೆನೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ. ಮಕ್ಳು, ಚಿಕ್ಕ ಮಕ್ಳು ಇವ್ರೆ. ಅಂತ ಸಮಾಜದಲ್ಲಿ ಇರುವಾಗ ಇದೆಲ್ಲ ನಾವ್ ನೋಡುವಾಗ ನಾವ್ ಸುಮ್ನೆ ಇರಕ್ಕಾಗತ್ತಾ? ನೀವ್ ಯೋಚನೆ ಮಾಡಿ. ನಾವೆಲ್ಲರೂ ಸುಮ್ನಾಗ್ಬಿಟ್ರೆ ನಾಳೆ ಯಾರ್ ಬೇಕಾದ್ರೂ ಯಾರ ಮೇಲೂ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು, ಕರೆಕ್ಟ್. ನಮಸ್ತೆ.